ವೆಲ್ಕಮ್ ಟು ಸೆಂಟ್ ಮೇರೀಸ್ ಐಲ್ಯಾಂಡ್. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಇಲ್ಲೆಲ್ಲ ಫಾಸ್ಟ್ ಫುಡ್, ಫ್ರೂಟ್ಸು, ಶುಗರ್ ಕೇನು ಎಲ್ಲ ಜಂಕ್ ಫುಡ್ ಇಲ್ಲಿರುತ್ತೆ. ಸೆಂಟ್ ಮೇರೀಸ್ ಐಲ್ಯಾಂಡ್ ಬಂದಿದೆ ನೀವು ಈ ಒಂದು ಸೆಕ್ಷನ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಲಾಸ್ಟ್ ಕೌಂಟರ್ಲಿ ಟೋಕನ್ ತಗೊಂಡು ಇಲ್ಲ ಗೊತ್ತಾಗುತ್ತೆ. ನೀವು ಬಂದರೆ ಇಲ್ಲೇ ಪ್ರತಿಯೊಂದು ಸಿಗ್ತದೆ. ಇರು ವಾಸ್ಕೋ ಡ ಗಾಮ 498 ಬಂದಾಗ ಈ ಐಲ್ಯಾಂಡ್ ಬಂದು ಜರ್ನಿ ಮಾಡ್ಕೊಂಡು ಬರ್ತಾರೆ ಪೋರ್ಚುಗಲಿಂದ. ಬಂದಮೇಲೆ ಈ ಐಲ್ಯಾಂಡ್ ಬಂದು ಒಂದು ಕ್ರಾಸ್ನ ಫಿಕ್ಸ್ ಮಾಡ್ತಾರೆ. ಆ ಕ್ರಾಸ್ನ ಫಿಕ್ಸ್ ಮಾಡಿಬಿಟ್ಟು ಈ ಐಲ್ಯಾಂಡ್ಗೆ ಸೆಂಟ್ ಮೇರೀಸ್ ಐಲ್ಯಾಂಡ್ ಅಂತ ಇಡ್ತಾರೆ. ಬಿಫೋರ್ ಪ್ರೊಸೀಡಿಂಗ್ Kozhikode in Kerala, it is from this name that island got their current name, Santa Maria, O Padre di Santa Maria. ನೋಡಿ ಆ ರಾಕ್ ಫಾರ್ಮೇಷನು, ಜಿಯೋಲಜಿಕಲ್ ಸೈಟ್ಸ್ ಎಲ್ಲ ಇದೆ. ನೋಡೋದು ದೊಡ್ಡ ದೊಡ್ಡ ರಾಕ್ ಫಾರ್ಮೇಷನ್ಸ್ ಎಲ್ಲ ಇದೆ. ಬನ್ನಿ ನೋಡೋಣ. ದೊಡ್ಡ ದೊಡ್ಡ ಮರಗಳೆಲ್ಲ ಇದೆ. ಇದು ಬಾದಾಮಿ ಮರ, ಕುತ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಅಗಲವಾಗಿ ನೆರಳು ಚೆನ್ನಾಗಿದೆ ನೋಡಿ. ಅಲ್ಲಿ ಬಾದಾಮಿ ಮರದ ಕೆಳಗಡೆ ಎಷ್ಟು ಚೆನ್ನಾಗಿದೆ ಅಂತ. ಇದು ರಾಷ್ಟ್ರೀಯ ಲಾಂಛನ ಸಿಂಹ ನೋಡಿ. ಈ ಕಡೆ ನೋಡಿದ್ರೆ 3 ಕಾಣಿಸುತ್ತೆ, ಆದರೆ ಆ್ಯಕ್ಚುಲಿ ಇರೋದು 4. ನೋಡಿ 4 ಸಿಂಹಗಳಿದೆಯಾ. ಇಲ್ಲೊಂದು ಮರಿ ಸಿಂಹ ಕೂತಿದೆ ನೋಡಿ. ವಾವ್, ಟನ್ ಟಡಾನ್. ತಲೆ ಎತ್ತಮ್ಮ, ಹಂಗೆ ಇರಿ. ನೋಡಿ ಎಂಥ ವ್ಯೂ ಇದೆ. ಅಲ್ಲೆಲ್ಲ ಹೋಗೋಗಿಲ್ಲ ಅನ್ಕೊಂತೀನಿ. ಚೆನ್ನಾಗಿದೆಯಲ್ಲ ವ್ಯೂ. ನೋಡಿ ಹೆಂಗಿದೆ ರಾಕ್ ಫಾರ್ಮೇಶನ್. ಮಕ್ಕಳೇ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ. ಮಕ್ಕಳಿಗಂತ ಸ್ವಿಂಗ್ ಇಲ್ಲಿ ನೋಡಮ್ಮ ತಲೆ. ಬನ್ನಿ ಇಲ್ಲಿ ಬೀಚ್ ವ್ಯೂ ಇದೆ. ಬನ್ನಿ ಅದನ್ನು ನಿಮಗೆ ತೋರಿಸ್ತೀನಿ. ಓ ಬರೀ ಶೆಲ್ಸ್ ಇದೆ ನೋಡು. ಬಾಯ್ಲಿ ಈ ಕಡೆ ಬನ್ನಿ. ಇಲ್ಲೆಲ್ಲ ಹಾಕ್ಬೇಡ ಪ್ಲಾಸ್ಟಿಕ್. ಎಲ್ಲ ಆಡ್ತಾ ಇದ್ದಾರೆ ನೋಡಿ. ನೋಡಿ ಫ್ರೆಂಡ್ಸ್ ಹೆಂಗಿದೆ ನೋಡಿ. ಮಣ್ಣಿಲ್ಲ, ಬರೀ ಶೆಲ್ಸ್ ಇದೆ. ಹತ್ರ ಬಾ, ಹಿಂಗ ಬಾ. ಅಲ್ಲೇ ಇರೋ, ಬಂಡೆ ಮೇಲೆ ಬರಬೇಡ, ಬಂಡೆ ಸ್ಲಿಪ್ ಆಗುತ್ತೆ. ಲಡ್ಡು
ಬಾಮ್ಮ ಬಾಮ್ಮ. ಅವಳ ಕೊಡು ನೀರೆಲ್ಲ ಆಡ್ಸಿ. ಹಿಡ್ಕೋ ಬಾರ ಬಾರ. ಮೈಕೆಲ್ಲ ಇದೆ. ಹಾ ಮೊಬೈಲ್ ಐತ್ ನಿಂದು ಜೋಬ್ ಒಳಗಡೆ. ನೋಡಿ ಹಿಂಗಿದೆಯಲ್ಲ, ನನ್ಗಂತೂ ತುಂಬಾ ಎಂಜಾಯ್ ಮಾಡ್ತಾವ್ರೆ ನಮ್ಮ ಫ್ಯಾಮಿಲಿ. ಚಿಕ್ಕದ ಎಂಜಾಯ್ ಮಾಡ್ತಾ ಇದ್ದೀರಿ ನೋಡಿ, ಹೆಂಗ್ ಆಡ್ತಾ ಇದಾರೆ ಅಂತ ಜನಗಳು ಎಲ್ಲ, ಹೆಂಗ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇದು ಬೀಚ್ ಚಿಕ್ಕದಾಗಿತ್ತು, ಮತ್ತೆ ಈ ಬಂಡೆಗಳ ಮೇಲೆ ಮಾತ್ರ ಅಥವಾ ತುಂಬಾ ಪಾಚಿ ಇದೆ ನೋಡಿ. ನನ್ನ ಹೆಂಡತಿ ಬಾಯ್ದಿರೋದು. ಹೋಯ್ತೆಲ್ಲ ಹೋಯ್ತೆಲ್ಲ ಹೋಯ್ತು. We love St. Mary's Island. St. Mary's Island ಅಲ್ಲಿ ಆವೆ ಮರಿಯಾ ಅಂದಿರ ಇರಕ್ಕಾಗುತ್ತಾ? ಆವೆ ಮರಿಯಾ. ನೋಡಿ ಇಲ್ಲಿ ಎಷ್ಟು ದೊಡ್ಡ ಪಿಲ್ಲರ್ ಇದೆ ನೋಡಿ, ಕಲ್ಲು. और मिनी पिलर है वो फोटो और होंगे ಜೋನಾ. और ತಿರ್ಗಾ ನೀರು ಹೋಗವು. ನನ್ನ ಮಗಳದು ನೀರು ನಾವು ಬಿಟ್ಟು ಬರೋಕ್ಕೆ ಇಷ್ಟಪಡ್ತಾ ಇಲ್ಲ ನೋಡಿ, ಅಲ್ಲೇ ಇದ್ದಾಳೆ. ನೋಡಿ ಇದು ಕಪ್ಪೆ ಚಿಪ್ನ ರಾಶಿ. ಇದು ಕಪ್ಪೆ ಚಿಪ್ ಐಲ್ಯಾಂಡೆ. ಇದೆಲ್ಲ ಆಯ್ತವ್ರೆ ನೋಡಿ, ಕಪ್ಪೆ ಚಿಪ್ಪು ಹಂಟಿಂಗ್. ಮಕ್ಕಳಿದ್ರೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಬೇಕು. ಓಕೆ ಫ್ರೆಂಡ್ಸ್, ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಬಾ ಹೇಳೋ ಟೈಮ್ ಬಂತು. ಓಕೆ ಬಾಯ್ ಹೇಳಿ. ಬಾಯ್ ಬಾಯ್, ಮತ್ತೆ ಸಿಗೋಣ ಯಾವಾಗಾದರೂ. ಈ ಕಡೆ ಬೀಚ್ ಸೈಡ್ ಎಲ್ಲ ಬರೋದಕ್ಕೆ ಯಾರು ಪ್ಯಾಂಟ್ಸ್ ಹಾಕೊಂಡು ಬರಕ್ಕೆ ಹೋಗ್ಬೇಡಿ. ನೋಡಿ ನನ್ನ ಪ್ಯಾಂಟ್ ಪರಿಸ್ಥಿತಿ ಹೇಗಾಗಿದೆ ಅಂತ.
ಫುಲ್ ಒದ್ದೆ ಆಗ್ಬಿಟ್ಟಿದೆ. ಹಿಂದೆಗಡೆ ಬರ್ತಾ ಇದ್ದಾರೆ ನೋಡಿ, ಅವರು ಕೂಡ ಮಡಿಸ್ಕೊಂಡಿದ್ದಾರೆ ನೋಡಿ. ಮುಂದೆ ಬರ್ತಾರಲ್ಲ ಆ ಥರ ಇರಬೇಕು ನೋಡಿ. ಲಾಸ್ಟ್ ವ್ಯೂ ನೋಡ್ಕೊಂಬಿಡಿ. ನನಗೆ ಕಾಣಿಸ್ತಾ ಇಲ್ಲ, ನಿಮ್ಗೆ ಮಾತ್ರ ಕಾಣಿಸ್ತಾ ಇದೆ ನೋಡಿ. ಇದೆ ಟಾಪ್ ವ್ಯೂ ಸೆಂಟ್ ಮೇರಿಸ್ ಐಲ್ಯಾಂಡ್. ಸುಮ್ಮನೆ 1 ಕಿಲೋಮೀಟ್ರ್ ಹೋಗಿ ಬಂದಾಯ್ತಪ್ಪ, ಸುಸ್ತಾಗೋಯ್ತು ಮಾತ್ರ ಈ ಹಬ್ಬೆ. ಅದು 1 hour ಟೈಮ್ ಆಯ್ತು ಅಂತ ಓಡ್ತಾ ಇದ್ದೀರಿ. ಓಕೆ, ಮತ್ತೆ ಸಿಗೋಣ. ಹನ್ನೊಂದು ಕಾಲು ಕರೆಕ್ಟಾಗಿ ಬಂದ್ರಪ್ಪ. ಓಕೆ, ಬಾಯ್ ಬಾಯ್. ಇರಿ, ಜಾಕೆಟ್ ಹಾಕೊಂಡು ಮಾಡ್ತೀನಿ. ಆಯ್ತಪ್ಪ, ಕಾವಟೆ ಮಾಡಿತ್ತು. 1 hour ಮಾತ್ರ ಟೈಮು. ಕಾವಟೆ ಕಷ್ಟ ಆಯ್ತು, ಆದರೆ ತುಂಬ ಎಂಜಾಯ್ ಮಾಡಿದ್ರಿ ನೋಡಿ. ಇವಾಗ ಸ್ಮಾಲ್ ಬೋಟಿಂದ ಆ ದೊಡ್ಡ ಬೋಟ್ಗೆ ಹತ್ತೋದಕ್ಕೆ ಹೋಗ್ತಾ ಇದ್ದೀರಿ. ಹೇಳಿದ ಟೈಮ್ ಕರೆಕ್ಟಾಗಿ ಬಂದ್ಬಿಟ್ಟಿದ್ದೀರಿ. 1 hour ಮುಗಿಸ್ಕೊಂಡು ಕರೆಕ್ಟಾಗಿ ಟೈಮ್ ನೋಡಿಕೊಂಡು ನೋಡಿ. ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಬಾಯ್ ಬಾಯ್ ಹೇಳಿ ಹೊರಡ್ತಾ ಇದ್ದೀರಿ ನೋಡಿ. ಈ ಚಿಕ್ಕ ಬೋಟಿಂದ ದೊಡ್ಡ ಬೋಟ್ಗೆ ಹತ್ಬೇಕು ಇವಾಗ. ಗೊತ್ತಿಲ್ಲ, ಸೆಂಟ್ರಲ್ಲಿ ಕೂತ್ಕೊಂಡ್ಬಿಡು. ಸರಿ, ಈ ಕಡೆ ಕೈ ಹಿಡ್ಕೊಂಡು ಕೈ ಹುಷಾರು. ನಮ್ಮ ಕ್ಯಾಪ್ಟನ್ ನೋಡಿ ಹೆಂಗ್ ಓಡಿಸ್ತಾ ಇದ್ದಾರೆ. ಹೊರಡೆ ಅವ್ರು ಯಾರು? ಯಾರು ಡ್ಯಾನ್ಸ್ ಆಡ್ತಾ ಇಲ್ಲ ಇವಾಗ. ಆಯ್ತು, ಓಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಾಪು ಸೆಂಟ್ ಮೇರಿಸ್ ಐಲ್ಯಾಂಡ್. ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ರಾಕ್ ಫಾರ್ಮೇಶನ್ ಆಲ್ರೆಡಿ ರೀಲ್ಸಲ್ಲಿ ವಿಡಿಯೋಸ್ ಎಲ್ಲ ನೋಡಿದ್ದೀರಾ. ನಮ್ದೊಂದು ಎಕ್ಸ್ಪೀರಿಯನ್ಸ್ ಹೆಂಗಿದಂತ ನಿಮಗೆ ತೋರಿಸಿದ್ದೀರಿ. ಅಲ್ಲಿ ಹಿಂದೆ ಏನ್ ನೋಡ್ತಾ ಇದ್ದೀರಾ? ಅಲ್ಲಿ ಮಲ್ಪೆ ಬೀಚ್ ನೋಡಿ. ಇದು ಸೀ ವಾಕು. ಇಲ್ಲಿಂದ ಅಲ್ಲಿವರೆಗೂ ಸ್ಟ್ರೆಚ್ ಇರುತ್ತೆ. ನೆಕ್ಸ್ಟ್ ಮಲ್ಪೆ ಬೀಚ್ ಆಕ್ಟಿವಿಟೀಸ್ ನಿಮ್ಗೆ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ತಾ ಇರೋದು ಶಿಪ್ ಮಾಡೋಂಥ ಒಂದು ಫ್ಯಾಕ್ಟ್ರಿ, ಅದು ಉಡುಪಿಯಲ್ಲಿ ನೋಡಿ. ಅಟ್ ಲಾಸ್ಟ್ ಬಂದ್ರಿ, ಸೀ ವಾಕ್ ಹತ್ರ ಬಂದಿರಿ ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ ಸೀ ವಾಕಲ್ಲಿ ಹೆಂಗೆ ಸನ್ಸೆಟ್ನ ಎಂಜಾಯ್ ಮಾಡಿದ್ರಿ ಅಂತ. ಪೀಸ್ ಆಫ್ ಮೈಂಡ್ ಇತ್ತು ಸನ್ಸೆಟ್ ಮಾಡುವಾಗ. ಸೂಪರ್ ಆಗಿತ್ತು. ಕೂತ್ಕೊಂಡು 1 hour ಕೂತ್ಕೊಂಡಿದ್ರಿ. 1 hour ಮೇಲೆ ಇತ್ತು. ಆ ಒಂದು ಟೈಮ್ ಲ್ಯಾಪ್ಸ್ ಹಾಕಿದ್ದೀನಿ, ಸಕ್ಕತ್ತಾಗಿದೆ ಮಾತ್ರ ನೋಡಿ. ಇನ್ನು ಮತ್ತೆ ಒಂದು ಫೆರಿ ಹೋಗ್ತಾ ಇದೆ ನೋಡಿ ಸೆಂಟ್ ಮೇರಿಸ್ ಐಲ್ಯಾಂಡಿಗೆ. ಇದು ಫೀಡರು, ಅದಕ್ಕೆ ಅಲ್ಲಿಂದ ಜನಗಳನ್ನ ಈ ಕಡೆ ಕರ್ಕೊಂಬರೋದು, ಮತ್ತು ಸೆಂಟ್ ಮೇರಿಸ್ ಐಲ್ಯಾಂಡಿಂದ ದೊಡ್ಡ ಬೋಟ್ಗೆ ಜನರನ್ನ ಶಿಫ್ಟ್ ಮಾಡೋದು. ಚಿಕ್ಕದು ಇಲ್ಲಿ ಹೋಗ್ತೈತಲ್ಲ, ಅದು ಫೀಡರ್ ನೋಡಿ. ಮತ್ತೆ ಇನ್ನೊಂದು ಟ್ರಿಪ್ ಹೋಗ್ತಾ ಇದ್ದಾರೆ. ನಮ್ದಾಯ್ತು, ಇವ್ರು ಹೊಡ್ತಾ ಇದ್ದಾರೆ.
ಪಾಪ ಮಗು ಸೆಕೆ. ಈಗ ಕಾರಲ್ಲಿ ಒನ್ಲಿ ಫಾರ್ ಟೂರಿಸ್ಟ್ ಬೋಟ್. ಮೀನುಗಾರಿಗೆ ಬೋಟ್ ನಿಲುಗಡೆ ನಿಷೇಧಿಸಲಾಗಿದೆ ಹಾಕ್ಬಿಟ್ಟವ್ರು ನೋಡಿ. ನೋಡಿ ಎಷ್ಟು ಇದಾಗಿದೆ ಅಂತ. ಅದು ಉಕ್ಕು. ಈ ಟೈರ್ಸ್ ನೋಡಿ ಎಲ್ಲವೂ ಟಚ್ ಆದ್ರೂ ಏನಾಗಲ್ಲ ಬೋಟಿಗೆ, ಅದಕ್ಕೋಸ್ಕರ ಹಾಕಿರ್ತಾರೆ ಟೈರ್ಸ್, ಗ್ಯಾಪ್ ಇರಲಿ ಅಂತ. ನಾನಿನ್ನು ಲೈಫ್ ಜಾಕೆಟ್ ಹಾಕೊಂಡಿದ್ದೀನಿ, ಕೊನೆ ಒಂದು ನಾನೇನೋ ಬಿಚ್ಚೋದು. ಇಲ್ಲಿರಿ ನಡಿ ನಡಿ ಫೆರಿಗೊಂದು ಬಾಯ್ ಹೇಳೋಣ. ಹಾ ಅಲ್ಲೇ ಐತೆ ನೀರ್ ಬಾಟ್ಲ್, ಅವಾಗ ಬಿಟ್ಟಿಲ್ಲ 2. ಅದು ಬೋಟ್ ಮಾಡೋದು. ಅವಾಗ ತೋರ್ಸನಲ್ಲ ಬೋಟಿಂಗ್ ಮಾಡೋದು. ಇದು ಶಿಪ್ ಫಿಶ್ ಹಿಡಿತಾರಲ್ಲ ದೊಡ್ಡದು, ಆ ಒಂದು ಬೋಟ್ ಮಾಡೋ ಒಂದು ಏರಿಯಾ, ಫ್ಯಾಕ್ಟ್ರಿ ಅನ್ಕೊಂತೀನಿ. ಮತ್ತೆ ಈ ಕಡೆ ಬರ್ತಿರಲ್ವ ನೋಡಿ, ಸ್ಯಾಂಡ್ ಕಾಸಲ್ ಮಾಡಿದ್ದಾರೆ, ಕಾಸಲ್ ಟೈಪು ನೋಡಿ ಇಲ್ಲಿದೆ. ಮತ್ತು ಅಲ್ಲೇ ಮಣ್ಣಲ್ಲಿ ಮಾಡೋವಂತಹ ಒಂದು ಆರ್ಟ್, ಅದು ಸಿಮೆಂಟಲ್ಲಿ ಮಾಡಿಟ್ಟಿದ್ದಾರೆ. ಹಾಯ್ ಫ್ರೆಂಡ್ಸ್, ಇಲ್ಲಿ ಇವಾಗ ಸೆಂಟ್ ಮೇರಿಸ್ ಐಲ್ಯಾಂಡ್ನ ವಿಸಿಟ್ ಮಾಡಿಕೊಂಡು ನಿಮಗೂ ತೋರಿಸಿದ್ದೀರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾವುದೇ ಕಾರಣಕ್ಕೂ. ನಿಮ್ಮ ಕಮೆಂಟೇ ನನಗೆ ಒಂದು ಸ್ಫೂರ್ತಿಯಾಗಿರುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ರೆಂಟ್ ಮಾಡಿರೋ ಗಾಡಿ ನೆರಳಲ್ಲಿ ಹೇಗೆ ನಿಲ್ಲಿಸ್ಬಿಟ್ಟಿದ್ದೀನಿ. ಇವಾಗ ತಂಪಾಗಿದೆ, ಬಾಮ್ಮ, ಗಾಳಿ ಸೂಪರಾಗಿ ಹೊಡಿತೈತೆ.